ಹಾಯ್ ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ನಾನು ಕಳೆದ ವಾರದಿಂದ ವಿಡಿಯೋವನ್ನು ಮಾಡಿರಲಿಲ್ಲ. ಸೊ ನನಗೆ ಸಾಕಷ್ಟು ಕಾಮೆಂಟ್ಸ್ಗಳು ಬರ್ತಾ ಇತ್ತು, ಇನ್ನು ಮುಂದಿನ ನೋಟಿಫಿಕೇಷನ್ ಯಾವಾಗ ಅಂತ. ನಾನು ಹಿಂದಿನ ವಿಡಿಯೋವಲ್ಲೇ ಹೇಳಿದ್ದೆ, ಮಾರ್ಚ್ 27ಕ್ಕೆ ಮೀಸಲಾತಿಯ ಗೊಂದಲಕ್ಕೆ ಸಂಬಂಧಿಸಿದಂತೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸೊ ಅದರಲ್ಲಿ ಫೈನಲ್ ಆಗಿ ಡಿಸೈಡ್ ಮಾಡ್ತಾರೆ ಅಂತೆ. ಸೊ ಕ್ಯಾಟಗರಿ ವೈಸ್ ಅಂದರೆ ಪರಿಶಿಷ್ಟ ಜಾತಿಯ ABC ಅಂತ ಗುಂಪು ಮಾಡಿದಾರಲ್ಲ, ಅದನ್ನು ಫಾಲೋ ಮಾಡಬೇಕಾ ಅಥವಾ ಫಾಲೋ ಮಾಡಿದರೆ ಯಾವ ಪರ್ಸೆಂಟೇಜಲ್ಲಿ ಫಾಲೋ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಅದಕ್ಕೆ ಅಲ್ಲಿವರೆಗೂ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಇರಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಸುಳ್ಳು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ನನಗೆ ಇಷ್ಟ ಇಲ್ಲ ಆ ಥರ, ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡಿರಲಿಲ್ಲ. ಸೊ 27ನೇ ತಾರೀಕು ತನಕ ಎಲ್ಲರೂ ಕಾಯಿರಿ. ಸೊ 27 ಆದಮೇಲೆ ಡೆಫಿನೆಟ್ಲಿ ಅವರು ರಿಕ್ರೂಟ್ಮೆಂಟನ್ನು ಶುರು ಮಾಡ್ತಾರೆ. ಹಾಗೆ ಇನ್ನೂ ತುಂಬ ಜನ ಕೇಳ್ತಾ ಇದ್ರಿ, ಇತ್ತೀಚೆಗೆ KPSC ಅವರು ಸಾಕಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸನ್ನು ಮಾಡಿದರು. ಲೈಕ್ ವೆಟರ್ನರಿ ಆಫೀಸರ್ ಅವ್ರದ್ದಾಗಿರ್ಬೋದು, ಜೂನಿಯರ್ ಇಂಜಿನಿಯರ್, ಹೀಗೆ ತುಂಬಾ ಪೋಸ್ಟ್ಗಳ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿದರು. ಹಾಗೆ ಕೆಲವೊಂದು ಪ್ರಾವಿಷನಲ್ ಲಿಸ್ಟನ್ನು ಬಿಟ್ಟಿದ್ದಾರೆ, ಅದರ ಫೈನಲ್ ರಿಸಲ್ಟನ್ನು ಬಿಟ್ಟಿಲ್ಲ. ಸೊ ಇದೆಲ್ಲ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ನೋಡಿ, KAS ಅವರ ಮೇನ್ಸ್ ರಿಸಲ್ಟಲ್ಲಿ ಗೊಂದಲ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಸೊ KPSC ಅವರು ಅದಾದ ನಂತರ ಯಾವುದೇ ಒಂದು ಅಪ್ಡೇಟನ್ನು ಅವರ ವೆಬ್ಸೈಟಲ್ಲಿ ಬಿಟ್ಟಿಲ್ಲ. ಮುಂಚೆ ಅವರು ಬಿಡ್ತಾಯಿದ್ರು ವೀಕ್ಲಿ ಒನ್ಸ್ ಯಾವ್ಯಾವ ಲಿಸ್ಟು KPSC ಮೆಂಬರ್ಸ್ ಅವರ ಅಪ್ರೂವಲ್ಗೆ ಹೋಗಿದೆ ಅಂತ ಬಿಡ್ತಾಯಿದ್ರು. ಬಟ್ ಇವಾಗ ಈ ರೀತಿ ಯಾವುದೂ ಬಿಟ್ಟಿಲ್ಲ. ಸೊ ಅಫಿಷಿಯಲ್ ಆಗಿ ಅವರು ಬಿಟ್ಟಿಲ್ಲ. ಸೊ ನಾವು ಇವತ್ತೇ ಬರುತ್ತೆ ಅಥವಾ ನಾಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದನ್ನು ಅವರು ಸಬ್ಮಿಟ್ ಮಾಡಿದಾಗ ಅಷ್ಟೇ ನಾವು ಹೇಳ್ಬೋದು. 1:3 ಲಿಸ್ಟ್ ಆಗಿರ್ಬೋದು ಅಥವಾ ಪ್ರಾವಿಷನಲ್ ಲಿಸ್ಟ್, ಹಾಗೆ ಫೈನಲ್ ಲಿಸ್ಟ್, ಇವೆಲ್ಲ ಸದ್ಯಕ್ಕೆ ಯಾವಾಗ ಬರುತ್ತೆ ಅನ್ನೋ ಅಪ್ಡೇಟ್ ಅಂತೂ ಇಲ್ಲ. ಸೊ ಬಿಟ್ಟಾಗ ನಾನು ಖಂಡಿತವಾಗಿಯೂ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಏಪ್ರಿಲ್ ತಿಂಗಳಲ್ಲಿ ನೋಟಿಫಿಕೇಷನ್ ಆಗುವಂತಹ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇದೆ. ಸೊ ಇದರಲ್ಲಿ ಮೊದಲನೇದಾಗಿ ತುಂಬ ಪೆಂಡಿಂಗ್ ಇರುವಂಥ ಹುದ್ದೆಗಳು ಅಂದರೆ ಲ್ಯಾಂಡ್ ಸರ್ವೇಯರ್ ಪೋಸ್ಟ್ ಆಗಿರ್ಬೋದು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್, ಹಾಗೆ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್, ಇವೆಲ್ಲ ಸಂಬಂಧಪಟ್ಟಂತೆ ಇವೆಲ್ಲ ರೆಡಿಯಾಗಿದೆ. ಇದನ್ನು ಬಿಡ್ತಾರೆ ಏಪ್ರಿಲ್ ತಿಂಗಳಲ್ಲಿ. ಸೊ ಈ ಎಲ್ಲ ಎಕ್ಸಾಮ್ಗಳಿಗೆ ಯಾರು ಓದಬೇಕು ಅಂದ್ಕೊಂಡಿದ್ದೀರಾ, ಯಾರ್ಯಾರು ಬರೀಬೇಕು ಅಂದ್ಕೊಂಡಿದ್ದೀರಾ, ಪ್ಲೀಸ್ ನಿಮ್ಮ ಸ್ಟಡಿಯನ್ನು ಇವಾಗಿಂದನೇ ತುಂಬಾ ಸೀರಿಯಸ್ ಆಗಿ ಓದಿ. ಈ ಚಾನಲಲ್ಲಿ ನಾನು ಸಾಕಷ್ಟು MCQ ರಿಲೇಟೆಡ್ ವೀಡಿಯೋಸನ್ನು ಮಾಡಿದ್ದೀನಿ. ಸೈನ್ಸ್ ರಿಲೇಟೆಡ್ MCQ, ಹಾಗೆ ಬಡ್ಜೆಟ್, ಈ ವರ್ಷದ ಕರ್ನಾಟಕ ಬಡ್ಜೆಟ್ ರಿಲೇಟೆಡ್ MCQ ಆಗಿರ್ಬೋದು, ಹಾಗೆ ಪ್ರಶಸ್ತಿಗಳ ಬಗ್ಗೆ, ಈ ಥರ ಸಾಕಷ್ಟು ಇನ್ಫಾರ್ಮೇಷನ್ ಇರುವಂತಹ ವೀಡಿಯೋಸ್ಗಳು ಈ ಚಾನಲಲ್ಲಿದೆ. ದಯವಿಟ್ಟು ಯಾರು ಹೊಸದಾಗಿ ನೀವು ಪ್ರಿಪ್ರೇಷನನ್ನು ಶುರು ಮಾಡಿದ್ದೀರಾ, ದಯವಿಟ್ಟು ಈ ಚಾನಲ್ನ ವೀಡಿಯೋಸ್ಗಳನ್ನೆಲ್ಲ ಒಮ್ಮೆ ನೋಡಿ, ನಿಮಗೆ ಸಾಕಷ್ಟು ಐಡಿಯಾಸ್ಗಳು ಬರುತ್ತೆ. ನಾನು ಹೇಳ್ತಿರುವಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.